ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಲಭಾಗದಲ್ಲಿ ಒಂದು ಸ್ಪಾರ್ಕ್ಲರ್, ದೀಪಾವಳಿಯಲ್ಲಿ ಉಪಯೋಗಿಸ್ತೀವಲ್ಲ ಆ ರೀತಿಯಾಗಿರ್ತಕ್ಕ ಒಂದು ಸ್ಪಾರ್ಕ್ಲರ್, ಅದರಿಂದ ಬೆಳಕು ಬರ್ತಾ ಇದೆ. ಅಂದರೆ ಬೆಳಕು ಇದ್ದಾಗ ನಮಗೆ ಕತ್ತಲಿನ ಭಯ ಇರೋದಿಲ್ಲ. ಬೆಳಕು ಅನ್ನೋದನ್ನು ನಾವು ಮನೋಬಲ ಅಂತ ಹೇಳ್ಬೋದು. ನಮ್ಮ ಮನಸ್ಸಿನಲ್ಲಿ ಬೆಳಕು ಇದ್ದಾಗ, ನಮ್ಮ ಹೃದಯದಲ್ಲಿ ಬೆಳಕು ಬಂದಾಗ, ಸ್ಪಾರ್ಕ್ ಬಂದಾಗ ನಮಗೆ ಕತ್ತಲಿನ ಅರಿವು ಅಂದರೆ ಹೆದರಿಕೆ ಇರೋದಿಲ್ಲ. ಅದೇ ಮನೋಬಲ ಅಂತ ಕರೀತಾರೆ. ಅದಕ್ಕೆ ಸ್ಪಾರ್ಕ್ ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ವಿಚಾರವನ್ನು ನೀವು ಮಾಡ್ತಾ ಇರಬೇಕಾದ್ರೆ ಮನಸ್ಸಿಗೇನೋ ನೋವಾಗಿರ್ಬೋದು ಅಥವಾ ಏನೋ ಬೇರೆ ಬೇಜಾರಾಗಿರ್ಬೋದು. ಆವಾಗ ಯಾವುದಾದ್ರು ಒಂದು ಹೊಸ ವಿಚಾರ ಬಂದಾಗ ಅಥವಾ ನಿಮ್ಮ ಹಳೆಯ ಸ್ನೇಹಿತ ಬಂದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತಲ್ಲ, ಅದೇ ಸ್ಪಾರ್ಕ್ ಅಂತ ಕರೆಯೋದು, ಅದೇ ಮನೋಬಲ ಅಂತ ಹೇಳೋದು. ಅದರ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ, ಬನ್ನಿ ನೋಡೋಣ. ಸ್ಪಾರ್ಕ್ ಅಂದರೆ ನಾನು ಮನೋಬಲ ಅಂತ ಹೇಳಿದೆ. ಅದು ಅಂದರೆ ನಿಜವಾದ ಸ್ಪಾರ್ಕ್ ವಯಸ್ಸಿನಲ್ಲಿ ಅಲ್ಲ, ಮನೋಬಲದಲ್ಲಿ ಇದೆ. ವಯಸ್ಸು ಎಷ್ಟೇ ಆಗಿರ್ಬೋದು, ಆದರೆ ಮನಸ್ಸಿನಲ್ಲಿ ಮನೋಬಲ ಇದ್ದರೆ ನಮಗೆ ಏನೂ ತೊಂದರೆ ಆಗೋದಿಲ್ಲ. ಇದನ್ನು ನಾನು ಒಂದು ಕಾರಿನ ಕಥೆಯ ರೂಪದಲ್ಲಿ ಹೇಳ್ತೀನಿ. ಕಾರು ಅಂತಕ್ಕಂಥದ್ದು ಒಂದು ನಮ್ಮ ಜೀವನವನ್ನ ಸಾಗಿಸ್ಕೊಳ್ತಕ್ಕಂಥ ಒಂದು ವಾಹನ ಅಂತ ಹೇಳೋಣ. ಅಲ್ಲಿಗೆ ಕಂಪೇರ್ ಮಾಡಿದ್ದೀನಿ ನಾನು. ಅಂದರೆ ನಮ್ಮ ಜೀವನವನ್ನ ಹೇಗೆ ಮುಂದಕ್ಕೆ ಹೋಗ್ತೀವೋ ಅದೇ ರೀತಿ ನಾವು ಕಾರಿನಲ್ಲಿ ಕೂತ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಹಾಗೇನೆ ನಾವು ನಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಅವಾಗ ಕೆಲವು ಸಾರಿ ನಮಗೆ ಸ್ಪಾರ್ಕ್ ಆಗುತ್ತೆ, ಮನೋಬಲ ಜಾಸ್ತಿ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಸಣ್ಣ ಕಥೆಯನ್ನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ನಾನು. ಈ ಕಥೆಯನ್ನ ಆರಂಭ ಮಾಡೋಣ. ಒಂದು ಹಳೆಯ ಕಾರು, ಆದರೆ ನಮಗೆ ಒಂದು ಹೊಸ ಪಾಠ ಬರುತ್ತೆ. ಇಲ್ಲಿ ಚಿತ್ರದಲ್ಲಿ ಎಡಭಾಗದಲ್ಲಿ ಒಂದು ಹಳೆಯ ಕಾರು ತೋರಿಸಿದ್ದೀನಿ. ಅದು 25 ವರ್ಷದ ಹಳೆಯ ಕಾರು. ಆ ಕಾರಿನಿಂದ ನಾವು ಒಂದು ಹೊಸ ಪಾಠವನ್ನು ಕಲ್ತ್ಕೋಬೇಕಾಗ್ಬೋದು. ಒಬ್ಬ ಅಜ್ಜನಿಗೆ, ಎಡಭಾಗದಲ್ಲಿ ಒಬ್ಬ ಅಜ್ಜನ ತಾತ ಅಂತ ಕರೀತಾರಲ್ಲ, ಅವ್ರನ್ನ ತೋರಿಸಿದ್ದೀನಿ. ಅದು ನಾನೇ. ಅದು ನನ್ನ ಕಾರೇ, ಹಳೆಯ ಕಾರೇ. ಕಾರು ಹಳೆಯದಾದರೂ ಅಂದರೆ ತಾತ ವಯಸ್ಸಿನಲ್ಲಿ ಜಾಸ್ತಿ ಇದ್ರೂ ಸಹಿತ ಅಜ್ಜನ ಮುಖದಲ್ಲಿ ನಗು ಇದೆ ಮತ್ತೆ ಹೃದಯದಲ್ಲಿ ಧೈರ್ಯ ಇದೆ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಆ ರೀತಿ ಒಂದು ಕಥೆಯನ್ನು ಹೇಳಬೇಕಾದ್ರೆ ಮಕ್ಕಳು ತಾತನನ್ನು ಕೇಳಿದ್ರು. ಏನಂತ ಕೇಳಿದ್ರು ಮುಂದೆ ನೋಡೋಣ ಬನ್ನಿ. ತಾತ, ಹಳೆಯ ಕಾರು ಏಕೆ, ಹೊಸದನ್ನು ಏಕೆ ತೆಗೆದುಕೊಳ್ಳಲಿಲ್ಲ ಎಂದು ಕೇಳಿದಾಗ ತಾತನು ನಗುತ್ತಾ ಉತ್ತರಿಸಿದರು. ಏನು ಉತ್ತರ ಕೊಡ್ತಾರೆ ಮುಂದೆ ನೋಡೋಣ ಬನ್ನಿ. ಮಕ್ಕಳೇ, ಇಲ್ಲಿ ಕಾರಿನ ಅರ್ಥ ಇದೆಯಲ್ಲ, ಅದು ನೆನಪನ್ನು ತರುವಂತಹ ಒಂದು ವಾಹನ. ಈ ಕಾರು ನನ್ನ ಜೀವನದ ನೆನಪು ಅಂತ ಹೇಳೋಣ. ಕುಟುಂಬದ ಪ್ರಯಾಣ, ಹೃದಯದ ಕ್ಷಣಗಳು, ಧೈರ್ಯದ ಪಾಠಗಳು ಇವೆಲ್ಲವೂ ಸಹಿತ ಆ ಕಾರಿನ ಒಳಭಾಗದಲ್ಲಿ, ಆಲ್ ಇನ್ಸೈಡ್ ದಿಸ್ ಕಾರ್. ಯಾಕೆ ಅಂತಂದ್ರೆ ಆ ಹಳೆಯ ಕಾರಿನಲ್ಲಿ ಕೂತ್ಕೊಂಡು ಕಾರನ್ನ ಇಗ್ನೈಟ್ ಸ್ಟಾರ್ಟ್ ಮಾಡಿ ಸ್ವಿಚ್ ಹಾಕಿದಾಗ ಕಾರು ಜಗ್ಗಂತ, ಹಳೆಯ ಕಾರ್ ಆದ್ರೂ ಸಹಿತ ಅದಕ್ಕೆ ಸ್ಪಾರ್ಕ್ ಬಂದು ಎನರ್ಜಿ ಬಂದ್ಬಿಡುತ್ತೆ. ಆ ಎನರ್ಜಿಯಿಂದ ಕಾರ್ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗುತ್ತೆ. ಹಾಗೇನೆ ನಾವು ಸಹಿತ ವಯಸ್ಸಾದ್ರೂ ಸಹಿತ ನಾವು ಧೈರ್ಯದಿಂದ ಮನೋಬಲವನ್ನು ಹೊಂದಿದ್ರೆ ನಾವು ಕಾರಿನ ಹಾಗೆ ಸ್ಪಾರ್ಕ್ ಮುಂದೆ ಹೋದ ಹಾಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ತಾತನು ಮಕ್ಕಳಿಗೆ ಹೇಳಿದ ಪಾಠ ಏನು ನೋಡೋಣ ಬನ್ನಿ. ಮತ್ತೆ ತಾತ ಮಕ್ಕಳಿಗೆ ಹೇಳೋ ಪಾಠ ಏನು ಅಂದರೆ, ನಿಮ್ಮೊಳಗಿನ ಸ್ಪಾರ್ಕ್ ಅಂದ್ರೆ ಮನೋಬಲ. ಅಂದ್ರೆ ಕಾರು ಹಳೆಯದಾದ್ರೂ ಸಹಿತ
ಅದರೊಳಗಿನ ಸ್ಪಾರ್ಕ್ ಜೀವಂತ ಹಾಗೆಯೇ ಇರುತ್ತೆ ಅಂತ. ಅಂದ್ರೆ ವಯಸ್ಸು ಜಾಸ್ತಿ ಆದರೂ ಸಹಿತ ಮನೋಬಲ ಇದ್ರೆ ನಮಗೆ ನಿಜವಾದ ಶಕ್ತಿ ಬರುತ್ತೆ ಅಂತ. ಎಲ್ಲರೂ ಹೇಳಿ ನೋಡೋಣ, ನಿಜವಾದ ಸ್ಪಾರ್ಕ್ ವಯಸ್ಸಿನಲ್ಲಿ ಅಲ್ಲ, ಮನೋಬಲದಲ್ಲಿ ಇದೆ. ವಯಸ್ಸು ಚಿಕ್ಕದಾಗ್ಬೋದು, ವಯಸ್ಸು ದೊಡ್ಡದಾಗ್ಬೋದು. ತುಂಬಾ ಚಿಕ್ಕ ಮಕ್ಕಳಿಗೂ ಸಹಿತ ಕೆಲವು ಸಾರಿ ಧೈರ್ಯ ಬೇಕಾಗುತ್ತೆ, ಸ್ಪಾರ್ಕ್ ಬೇಕಾಗುತ್ತೆ. ಅದಕ್ಕೆ ಮನೋಬಲ ಅಂತ ಹೇಳೋದು. ಅಂದ್ರೆ ಪ್ರತಿಯೊಬ್ಬರಲ್ಲೂ ಮನೋಬಲ ಇರುತ್ತೆ. ಆ ಮನೋಬಲವನ್ನು ನಾವು ಉಪಯೋಗಿಸ್ಕೊಂಡಾಗ ಏನು ಕೆಲಸವನ್ನು ಬೇಕಾದರೂ ಸಾಧನೆ ಮಾಡಬಹುದು. ಕಥೆಯನ್ನು ಹೇಳ್ತಾ ಹೋದರೆ ಅದಕ್ಕೆ ಕಡೆಯಿಲ್ಲ ಮೊದಲಿಲ್ಲ ಅಂತ ಹೇಳ್ತಾರೆ. ಕೊನೆಯ ಸಂದೇಶ ಏನು ಅಂತ ಹೇಳಿದ್ರೆ, ಜೀವನದ ದಾರಿ ಸೂರ್ಯೋದಯದಂತೆ. ಅಂದ್ರೆ ಅನೇಕ ಮಕ್ಕಳಿಗೆ ಕೆಲವು ಸಾರಿ ಏನೋ ತೊಂದರೆಯಾಗಿ ಮಾರ್ಕ್ಸ್ ಬರದೇ ಇರ್ಬೋದು, ಮನೇಲಿ ಬೈಬೋದು, ಉಪಾಧ್ಯಾಯರು ಬೈಬೋದು. ಆದರೆ ಅವನ್ನೆಲ್ಲ ಮರೆತು ಬಿಟ್ಟು ನೀವು ಮನೋಬಲವನ್ನ ವೃದ್ಧಿಸ್ಕೋಬೇಕು. ನಿಮಗೆ ಮನೋಬಲ ಇದೆ, ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲೂ ಸ್ಪಾರ್ಕ್ ಮನೋಬಲ ಇದೆ, ಅದು ಎಂದಿಗೂ ನಾಶವಾಗೋದಿಲ್ಲ ಅಂತ. ಹೇಗೆ ಸೂರ್ಯನ ಬೆಳಕು ಪ್ರತಿದಿನ ಹೊಸ ಬೆಳಕು ತರುತ್ತೆ, ಹೊಸ ಆಶೆ ಶುರುವಾಗುತ್ತೆ. ಅದೇ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ಸ್ಪಾರ್ಕು, ನನ್ನಲ್ಲಿರ್ತಕ್ಕಂಥ ಸ್ಪಾರ್ಕು ಎಂದಿಗೂ ನಾಶ ಆಗೋದಿಲ್ಲ. ಧೈರ್ಯವಿದ್ದರೆ ದಾರಿ ಸ್ವತಃ ಕಾಣಿಸುತ್ತದೆ. ಇದೇ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಠ. ಅದೇ ಕೊನೆಯ ಸಂದೇಶ ಏನಂದ್ರೆ, ಧೈರ್ಯವಿದ್ದರೆ ದಾರಿ ಸ್ವತಃ ಕಾಣಿಸುತ್ತದೆ ಮತ್ತು ನಮ್ಮ ಸ್ಪಾರ್ಕು ಎಂದಿಗೂ ನಾಶವಾಗುವುದಿಲ್ಲ. ಒಂದು ಸಣ್ಣ ಸಂದೇಶವನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಇದನ್ನ ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ವಂದನೆಗಳು. ಈ ಒಂದು ಸಣ್ಣ ಪಾಠವನ್ನು ಮಾಡೋದಕ್ಕೆ ChatGPT ಇಂದ ನನಗೆ ಸ್ವಲ್ಪ ಸಹಾಯ ಸಿಕ್ತು. ಮೈ ಟೀಮ್ ಅಂದ್ರೆ ಇಂಟರ್ನೆಟ್, ChatGPT ಇವೆಲ್ಲವೂ ಸೇರ್ಕೊಳ್ಳುತ್ತೆ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.